ನಿಮ್ಮ ಕ್ಷೇತ್ರದಲ್ಲಿ ಉಪಚುನಾವಣೆ ಆಗ್ಬೋದಾ ಇಲ್ಲ ಅವ್ರು ರಿಲೀಸ್ ಆಗ್ತಾರೆ? ಅವ್ರು ರಿಲೀಸ್ ಆಗ್ತಾರೆ. ಹೊರ ಬರ್ತಾರಲ್ರಿ ಮಟ್ಟ ಎಲೆಕ್ಷನ್ 100%. ಅವರ ವೈಫ್ ನಿಂತ್ರ ಗೆಲ್ತಾರೆ. ಅವರು ಒಬ್ಬರು ಒಳ್ಳೆ ವ್ಯಕ್ತಿ ಥರ ಅದಾರ. ಚುನಾವಣೆ ಆದ್ರೆ ಮತ್ತು ವಿನಯ್ ಕುಲಕರ್ಣಿಯವ್ರ ಪರವಾಗಿ ಯಾರು ನಿಂತರೂ ಪಕ್ಷದಿಂದ ಗೆದ್ದೇ ಗೆಲ್ತಾರೆ. ಸಾಕಷ್ಟು ಕೆಲಸಗಾರ ಅವೆಲ್ಲ ಹಳ್ಳ ಪಳ್ಳ ಅವೆಲ್ಲ ಹೋಳೈತಿದ್ದು ನೋಡ್ರೆ ಒಳಗಿದ್ದಾರೆ ಅಂದ್ರೆ ಮತ್ತೆ ಇವೆಲ್ಲ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಂತ ಅನ್ನಕ್ಕೆ ಬರ್ಬೋದು. ಅವರು ಮಿನಿಸ್ಟರ್ ಆಗಿದ್ದ ಕೆಲಸ ಮಾಡ್ತಾರೆ. ಏನ್ರಿ ಅವ್ರಿಗೆ ಗುಡ್ಸೋಗ್ತಾ ಇರ್ತಿರಲ್ಲ ನಮ್ಮನೆ ಬೇಕಾದ್ರೆ ರಾತ್ರಿ 12 ಹಚ್ಚಿರಿ ಎತ್ತಿ ಮಾತಾಡ್ತಿದ್ರು. ಯಾವ ವ್ಯಕ್ತಿ ಯಾವುದೇ ಒಂದು ಸಹಾಯ ಕೇಳ್ಕೊಂತ ಹೋದ್ರೂ ಸಹಿತ ಅವ್ರ ಸ್ಪಂದನೆ ಒಳ್ಳೆ ಸ್ಪಂದನೆ ಮಾಡ್ತಾರೆ. ನಾವೆಲ್ಲ ಜವಳ ಹತ್ತಿ ಹೋಗಿದ್ದು ಭೂಮಿ, ಆಮೇಲೆ ದಾರಿ ಹೊಲಮನಿ ದಾರಿ ಹುಲಿ ನಾವು ಯಾವಾಗಲೂ ಅಭಿವೃದ್ಧಿ ಕೆಲಸ ಅಂದ್ರೆ ವಿನಯ್ ಕುಲಕರ್ಣಿ ನೋಡಿ ಅಭಿವೃದ್ಧಿ ಕೆಲಸ ಆಗ್ತದೆ. ಯಾಕೆ ಈ ಭಾಗದಲ್ಲೆಲ್ಲ ಜಾಸ್ತಿ ಅಭಿಮಾನಿ ಕೆಲಸಗಾರ್ರಿ ಅಮ್ಮ, ಸಾಕಷ್ಟು ಕೆಲಸಗಾರ. ಎಲ್ಲಿ ಬೇಕಾದಲ್ಲಿ ಹೋಗ್ಕೇರಿ ನೀವು ಅವ್ನು ಕೆಲಸಗಾರನ 100%. ನಿಮ್ಮ ಟಿ ವಿ ಒಳಗೆಲ್ಲ ಗೊತ್ತಾಗ್ತದಲ್ರಿ ಯಾರ್ಯಾರು ಕುಟಂಡ್ರೆ ಏನೇನು ಮಾಡಕತ್ತಾರ ಅನ್ನೋದು. 100% ಹೊರಗೆ ಬರ್ತಾರೆ. ಮತ್ತೆ ಯಾಕೆ ಇಲೆಕ್ಷನ್ ಆಗಲ್ಲ, ಗ್ಯಾರಂಟಿ ಬರ್ತಾರ, ಆಗೋದಿಲ್ಲ. ಎಲ್ಲ 19,000 ಕೋಟಿ ಒಟ್ಟು ಕೆಲಸ ಮಾಡಿರೋದು. ಊರೊಳಗೆ ನೋಡ್ರಿ ಕಡಿಮೆ ಅಂದ್ರೆ 110 ಗುಡಿ ಮೊದಲೆದ್ದು, 110 ಗುಡಿ. ಆ ನಂತರ ಹಿನ್ನೆಲೆ ಮತ್ತಿತ್ತಾಗ ಈಗ ಮತ್ತವು 300 ಚಿಲ್ಲರ ಗುಡಿ ಆಗ್ಯಾವ. ಎಲ್ಲ ಗುಡಿಗೆ ಅನುದಾನ ಕೊಟ್ಟಾನ, ಎಲ್ಲ ಗುಡಿಗೆ. ಈಗ ಲಗತ್ ಒಳಗೆ ಜೇಡಿನಾಗ ಇದ್ದುಕೊಂಡನ ಒಂದು ಗರಡಿ ಮನೆಗೆ ಅನುದಾನ ಕೊಟ್ಟಾನ, ಅಲ್ಲಿ ಒಂದು ಹುಲಿ ಮಠ ಐತಿ ಅದಕ್ಕೂ ಅನುದಾನ ಕೊಟ್ಟಾನ. ಮತ್ತಿನ್ನು ಏನು ಮಾಡ್ಬೇಕವ ಇಲ್ಲಿ ಅಲ್ಲನ್ರಿ ಇದು ಕೆಲಸ ತಾ ಮುಂದೆ ಇದು ಅಂಥ MLA ಏನೈತಲ್ಲ ಇನ್ನು ಮುಂದೆ ಯಾವನು ಬರೋದೂ ಇಲ್ಲ. ಬಂದಾನ ಅಂದ್ರೆ ತನ್ನ ವೈಯಕ್ತಿಕವಾಗಿ ಗಳಿಸುವಂತಾನಲ್ಲ ಹೊರತು ಜನರಿಗೆ ಉಪಕಾರ ಮಾಡೋ ಮಂದಿ ಇಲ್ಲದೇ ಇಲ್ಲ. ಇವತ್ತು ಜನಸೇವೆ ದೇಶ ಸೇವೆ ಯಾವ ಮಾಡ್ತಾನ ಆ MLA MP. ರೈತನ ಮಗ ರೀ ಹೋಗ್ರಿ ಡೈರಿಗೆ ಹೋಗ್ರಿ 1000 ಗಟ್ಟಲೆ ದನಗಳದಾವು. ಸಗಣಿ ಬೆಳಿತಿದ್ದ ದನದ ಕಿಂಡೋದು 5 ಗಂಟೆಗೆ ಅದು ಡೈರಿಯಾಗ ಇರ್ತೈತಿ ರೀ. ಅವರು ಮೊದಲು ದನದ ಸೇವೆ ಮಾಡಿ ಹಿಂದ್ಗಡೆ ಜನರ ಸೇವೆ. ಅಂಥ ವ್ಯಕ್ತಿಗೆ ಅನ್ಯಾಯ ಆಗೋದೂ ಇಲ್ಲ ರೀ. ಬರ್ತಾರವ್ರು ಯಾಕಂದ್ರೆ ನಾವು ಮಾಡಿದ್ರೆ ಗೋಪ್ತಾಯಿ ಸೇವೆ ರೀ. ಅಂಥವ್ರಿಗೆ ಅನ್ಯಾಯ ಆಗೋಲ್ಲ. ಇದು ಬರೋದು ಖಂಡಿತ ಎಲೆಕ್ಷನ್ ಆಗೋಲ್ಲ. ಯಜಮಾನ ನಿಮ್ಮ ನೋಡ್ರಿ MP 5 ಬಾರಿ ಆರಿಸಿ ಬಂದ ಇಲ್ಲಿಗೆ. MP ಒಂದು ನಯ ಪೈಸಾನು ಖರ್ಚು ಮಾಡಿಲ್ಲ ನಾವು. ಇಡೀ ಧಾರವಾಡ ಜಿಲ್ಲಾಕ್ಕೆ ಸಂಬಂಧಪಟ್ಟವ, ಧಾರವಾಡ ಜಿಲ್ಲಾದ ಮಂದಿ ಅವ್ನಿಗೆ ಓಟ್ ಹಾಕ್ಯಾರ. ಓಟ್ ಕೇಳುವಾಗಷ್ಟು ಹೆಬ್ಬಳಿಗೆ ಬರ್ತಾನೆ. ಓಟ್ ಮುಗಿದಿಂದ ಇವತ್ತಿಗೆ ಮೂತಿ ತೋರಿಸಿಲ್ಲ. ಮತ್ತು ಮುಂದೆ ಚುನಾವಣೆಗೆ ಬಂದಾಗ ಅಪ್ಪ ನಮ್ಗೆ ಓಟ್ ಹಾಕ್ರಿ ಬಂದ ಅನುದಾನ ಎಲ್ಲ ತೊಗೊಂಡು ಎಷ್ಟು ಕೋಟಿ ಗಳಿಸ್ಕೊಂಡವನು ಏನೋ ಅವ MP. ನಿಮ್ಮ ಹೆಸರೇನು? ಉಳುವಪ್ಪ ನಿಂಗಪ್ಪ ಮೇಲಿನ ಮನಿ. ಹೇಳ್ರಿ ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಅಣ್ಣಪ್ಪ ಅಂತ್ರಿ. ಏನೀಗ ಉಪಚುನಾವಣೆ ಆದರೆ ಏನಾಗುತ್ತೆ ನಿಮ್ಮ ಕ್ಷೇತ್ರದಲ್ಲಿ? ಏನು ಈಗೆಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಏನಾಗಬೇಕೈತಲ್ರಿ, ಎಲ್ಲ ಸ್ಟಾಪ್ ಉಳಿದೈತಿ. ಈಗ ಯಾರು ಶಾಸಕರು ಅನ್ನೋದು ಏನು ಇದಕ್ಕೆ ನಮ್ಮ ಪರದೇಶಿ ಒಂದು ಕ್ಷೇತ್ರ ಆಗ್ಬಿಟ್ಟೈತಿ. ಇದು ಒಂದು ಒಳ್ಳೆಯ ಒಂದು ವ್ಯಕ್ತಿ, ಯಾರೋ ಒಬ್ಬರು ಚಲೋ ವ್ಯಕ್ತಿ ಬರಬೇಕಂತ ನಾವು ಭಾಳ ಇಷ್ಟಪಡಾಕತ್ತೀವಿ ರೀ. ಈಗ ಅಂಕರ್ ನಮ್ಮ ಕಡೆ ಈಗ ಈ MLA ಎಲೆಕ್ಷನ್ ಅದಂದ್ಬಿಟ್ಟು ಯಾವುದೋ ಒಂದು ಕ್ಷೇತ್ರಕ್ಕೂ ಆದರೂ ವಿನಯ್ ಕುಲಕರ್ಣಿ ಅವರು ಒಂದು ಸ್ವಲ್ಪ ಹೊರಗಡೆ ಇದ್ದರೂ ಸಣ್ಣ ಪುಟ್ಟ ಕೆಲಸಗಳು ಆಗ್ಯಾವ, ಮಾಡ್ಯಾರ, ಇಲ್ಲ ಅನ್ನೋಂಗಿಲ್ಲ, ಮಾಡಿದ್ದಾರೆ. ಚಲೋ ಕೆಲಸನೂ ಒಂದೊಂದು ಯಾವ ಕೆಲಸ ಮಾಡಿದ್ದಾರೆ. ಅವ್ರು ಅಲ್ಲಿ ಹೊರಗಡೆ ಅದಾರ ಅಂತಂದ್ರು ಏನೋ ಸ್ವಲ್ಪ ಜನರಿಗೆ ಒಂದು ಸ್ವಲ್ಪ ಅನುಕೂಲ ಆಗೈತಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಆದರೂ ಈಗ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಒಬ್ಬರು ವ್ಯಕ್ತಿ ಬರ್ಬೇಕು ಅನ್ನೋದು ನಮ್ಮದು ಒಂದು ಅಭಿಪ್ರಾಯ ಐತ್ರಿ. ಅಂಥ ಕ್ಯಾಂಡಿಡೇಟ್ ಯಾರಂತ ನಮಗೂ ಈಗ ಗೊತ್ತಿಲ್ಲ ಸರ್. ಅವರ ವೈಫ್ ನಿಂತ್ರ ಗೆಲ್ತಾರೆ ಶಿವಲೀಲಾ ಅವರು? ಇರ್ಬೋದು ರೀ, ಜನಬೆಂಬಲ ಐತಿ, ಅವ್ರಿಗೆ ಐತಿ. ಏನೋ ಅವರ ವಿನಯ್ ಕುಲಕರ್ಣಿ ಅವರ ಇದ್ದಾಗ ಅವ್ರ ಜನಬೆಂಬಲ ಮತ್ತು ಇವ್ರಿಗೆ ಐತಿ ಆಗ್ತೈತಿ ರೀ. ಅವರು ಒಬ್ಬರು ಒಳ್ಳೆ ವ್ಯಕ್ತಿ ಥರ ಅದಾರ, ನಮಗೂ ಒಂದು ಸ್ವಲ್ಪ ಅನಿಸಿಕೆ ಐತ್ರಿ. ಅವ್ರು ಫಸ್ಟ್ ಮಿನಿಸ್ಟರ್ ಆಗಿದ್ದ ಕೆಲಸ ಮಾಡಿದ್ರೆ ಮಾಡಿದ್ದಾರೆ. ಸ್ವಲ್ಪ ಈಗ ಮೊದಲು ಎಲ್ಲ ಇದ್ದಾಗ ಅವರು ಮಿನಿಸ್ಟರ್ ಇದ್ದಾಗ ಎಲ್ಲ ಆಗೈತ್ರಿ, ಕೆಲಸ ಆಗಿದ್ದಾವೆ. ಯಾವ ಹೊಲದ ಕೆಲಸ ಆಗಲಿ ಯಾವ ಆಗಲಿ ಕೆಲವೊಂದು ಕೆಲಸಗಳು ಆಗಿದ್ದಾವೆ. ಕೆಲವೊಂದು ಕೆಲಸಗಳು ಸ್ಟಾಪು ಉಳ್ದಾವೆ. ಒಂದ್ಸಲ ಒಬ್ರು ಗೆಲ್ತಿದ್ದಾರೆ ಇಲ್ಲಿ.
ಹೌದು. ದೇಸಾಯಿ ಒಂದ್ಸಲ ಕುಲಕರ್ಣಿ. ಈಗ ನಾವು ಯಾವಾಗಿಂದು ನೋಡ್ಕೊತ ಬಂದೇವಲ್ರಿ, ನಮ್ಗೆ ನಾವು ಈಗ ಭಾಳ ಅಂದ್ರೆ ಈಗ ಒಂದು 5-6 ವೋಟಿಂಗ್ ಮಾಡಾಕತ್ರಿ. ಈಗ ಅಲ್ಲಿಂದ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್. ಅಲ್ಲಿಂದ ಮೊದ್ಲಿಂದ ಏನೈತಲ್ಲ, ಒಬ್ಬರು ಒಂದು ಸಲ ಅವ್ರದ್ದಾಗೈತಿ, ಒಂದು ಸಲ BJP, ಒಂದು ಸಲ ಕಾಂಗ್ರೆಸ್, ಹಿಂಗಾಗಿದಾವ್ರಿ. ಅಲ್ಲಿಂದ ಮತ್ತೆ ಬೇರೆ ಯಾರು ಕಂಟಿನ್ಯೂ ಆದವ್ರು ಯಾರು ಇಲ್ಲರಿ, ದಾಖಲೆನೇ ಇಲ್ಲ ನಮ್ಮ ಧಾರವಾಡ ಕ್ಷೇತ್ರದಾಗ. ಅಲ್ಲ, ನೀವು ಹೇಳಿದ್ರಿ ಅವರು ಒಳಗಿದ್ರು ಕೆಲಸ ಮಾಡಿದ್ರು ಅಂತ. ಹಾಂ, ಮಾಡಿ ಕೆಲವೊಂದು ಕೆಲಸಗಳು ಮಾಡಿದ, ಒಳಗಿದ್ದಾರೆ ಅಂದ್ರೆ ಮತ್ತು ಇವೆಲ್ಲ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಂತ ಅನ್ನಕ್ಕೆ ಬರೋದಿಲ್ಲ. ಮಾಡಿದನಂತ ಅನ್ಬೇಕು. ಹಾಗೆ ಈಗ ಮೊದಲ ಅಮೃತ ದೇಸಾಯಿ ಅವರು ಇದ್ದಾಗ ಅವರು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಏನು ಅಂತಾರೆ ಏನಿಲ್ಲ, ಒಟ್ಟು ಚಲೋ ವ್ಯಕ್ತಿಗಳು ಬೇಕಂತ ನಾವು ಹೇಳ್ತೀವಿ. ಇನ್ನು ಮ್ಯಾಗ ಹೇಳಿ, ತಮ್ಮ ಹೆಸರೇನು? ಮಂಜುನಾಥ್ ನಾಯ್ಕರ್ ಅಂತೇಳ್ರಿ, ನಮ್ಮದು ಹುಬ್ಳಿ ತಾಲೂಕು ಸುಳ್ಳ. ಹೇಳಿ ಸರ್. ಹೆಂಗೆ ಸರ್ ಈ ಕಡೆ ಉಪಚುನಾವಣೆ ಆದರೆ ಏನಾಗ್ಬೋದು ಅನ್ಸುತ್ತೆ? ಚುನಾವಣೆ ಆದ್ರೆ ಮತ್ತು ವಿನಯ್ ಕುಲಕರ್ಣಿ ಅವರ ಪರವಾಗಿ ಯಾರು ನಿಂತರೂ ಆ ಪಕ್ಷದಿಂದ ಗೆದ್ದೇ ಗೆಲ್ತಾರೆ, ಅದ್ರಾಗ ಎರಡು ಮಾತಿಲ್ಲ. ಯಾಕಂದರೆ ಸಾಕಷ್ಟು ಹಿಂದಿನ ಫೀಲ್ಡ್ನೊಳಗಾಗಲಿ ಈ ಫೀಲ್ಡ್ನೊಳಗಾಗಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವ್ರದ್ದು ಕ್ಷೇತ್ರದಲ್ಲಿ ಇಲ್ಲದಂಥ ಸಮಯದಲ್ಲೂ ಕೂಡ ಅವ್ರ ಕುಟುಂಬದವರು, ಅವ್ರ ಬೆಂಬಲಿಗರು, ಕಾರ್ಯಕರ್ತರೆಲ್ಲ ನಿಂತ್ಕೊಂಡು ಈ ಕ್ಷೇತ್ರದಾಗ ಒಳ್ಳೊಳ್ಳೆ ಕೆಲಸ ಮಾಡ್ಕೋತಾ ಬಂದಾರೆ. ಅದ್ರ ಬಗ್ಗೆ ಅವ್ರು ಯಾರು ನಿಂತರೂ ಸಹಿತ ಅವ್ರು ಆಚೆ ಬರ್ತಾರೆ ಅನ್ನೋಂಥ ಭರವಸೆ ನಮಗೈತ್ರಿ. ಅವ್ರು ಮಿನಿಸ್ಟರ್ ಆಗಿದ್ದ ಕೆಲಸ ಮಾಡಿದ್ರು. ಮಿನಿಸ್ಟರ್ ಆದಾಗೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಯಾವ ವ್ಯಕ್ತಿ ಯಾವುದೇ ಒಂದು ಸಹಾಯ ಕೇಳ್ಕೊತ ಹೋದರೂ ಸಹಿತ ಅವರು ಒಳ್ಳೆ ಸ್ಪಂದನೆ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ. ಮಿಕ್ಕಿದ್ದೆಲ್ಲ ವಿವರವಾಗಿ ಹೇಳ್ಬೇಕಂದ್ರೆ ಅಭಿವೃದ್ಧಿ ಕೆಲಸ ಅವ್ರು ಯಾವತ್ತೂ ಹಿಂದೆ ಬಿದ್ದೇ ಇಲ್ಲ. ಅಭಿವೃದ್ಧಿ ಕೆಲಸ ಅಂದ್ರೆ ವಿನಯ್ ಕುಲಕರ್ಣಿ ನೋಡಿ ಅಭಿವೃದ್ಧಿ ಕೆಲಸ ಅಂದಾರೆ, ಅಷ್ಟು ಗ್ಯಾರಂಟಿ ಮನುಷ್ಯರು ಅವರು. ಸೊ ತುಂಬ ಈ ಕಡೆ ಜನಬೆಂಬಲ ಚೆನ್ನಾಗಿದೆ ಅವ್ರಿಗೆ, ಭಾಳಷ್ಟು ಜನಬೆಂಬಲ ಐತೆ. ಅವರು ಕ್ಷೇತ್ರ ಬಿಟ್ಟು ಹೊರಗಿದ್ದ ಸಮಯದಲ್ಲೂ ಕೂಡ ಅವರು ವಿನ್ ಆಗಿದ್ದಾರೆ ಅಂತಂದ್ರೆ ಅಷ್ಟ್ರ ಮ್ಯಾಗ ವಿಚಾರ ಮಾಡಿರಿ. ಅವ್ರಿಗೆ ಎಷ್ಟು ಅಭಿಮಾನಿಗಳದಾರ, ಅವ್ರು ಎಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ, ಒಳ್ಳೊಳ್ಳೆ ಕೆಲಸ ಮಾಡಿದ್ದ ಇವತ್ತು ಅವ್ರಿಗೆ ಗೆಲುವಿಗೆ ಕಾರಣ ಆಗೈತಿ. ಯಜಮಾನ್ರೆ ಹೇಳಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಬಸವರಾಜ್ ಕೊಂಡಿಕೊಪ್ಪ. ಓಕೆ ಸರ್, ಈಗೇನು ನಿಮ್ಮ ಕ್ಷೇತ್ರದಲ್ಲಿ ಉಪಚುನಾವಣೆ ಆಗ್ಬೋದಾ, ಇಲ್ಲ ಅವ್ರು ರಿಲೀಸ್ ಆಗ್ತಾರೆ? ಅವ್ರು ರಿಲೀಸ್ ಆಗ್ತಾರೆ ರೀ, ಸ್ವಲ್ಪ ಟೈಮ್ ತೊಗೊತೈತಿ ಇಷ್ಟೇ. ರಿಲೀಸ್ ಆಗ್ತಾರೆ, ಆದ್ರೆ ಕೆಲಸಗಾರ ಸಾಕಷ್ಟು ಕೆಲಸಗಾರ. ಅವೆಲ್ಲ ಹಳ್ಳ ಪಳ್ಳ ಅವೆಲ್ಲ ಹೋಳೈತಿದ್ದು ನೋಡ್ರೆ ನಾವೆಲ್ಲ ಜವಳ ಹತ್ತಿ ಹೋಗಿದ್ದು ಭೂಮಿ. ಆಮೇಲೆ ದಾರಿ, ಹೊಲಮನಿ ದಾರಿ, ಅವ್ನು ಹುಲಿ ನಾವು ಯಾವಾಗಲೂ ಕೆಲಸಗಾರ, ಸಾಕಷ್ಟು ಕೆಲಸಗಾರ. ಸಾರ್ವಜನಿಕ ಕೆಲಸ ಮಾಡೋಕೆ ಮಾತ್ರ 1ನೇ ನಂಬರ್ ರೀ. ಒಂದು ವೇಳೆ ಉಪಚುನಾವಣೆ ಆದರೆ ಮತ್ತೆ ಗೆಲ್ಬೋದು ಅವರು? ಆರಾಮ್ ಗೆಲ್ತಾರೆ. ಶಿವಲೀಲಾ ಅವರು ಯಾರು ಕೊಟ್ಟರು? ಗೆಲ್ತಾರೆ ರೀ, ಅಡ್ಡಿ ಇಲ್ಲ ಅವ್ರು. ಯಾಕಂದ್ರೆ ಕೆಲಸಗಾರ ಯಾವತ್ತು, ಯಾಕಂದ್ರೆ ರೈತರ ಪರ ಇದ್ದಾರು. ಏನೋ ಬಡಬಗ್ರು ಇರಲಿ, ಕೆಲವೊಂದಿಷ್ಟು ಇಲ್ಲಿ ಮನೆಗಳು ಹೋದ್ರೆ ಅವನ್ನ ಆಗಲೇ ಮುಂಜಾರು ಮಾಡಿಸಿದ್ರು ಅವರು. ಹಿಂದೊಮ್ಮೆ 1,58,00,000 ರೂಪಾಯಿ ಮುಂಜಾರಾಗಿತ್ತು, ಹಳ್ಳದ ಕ್ಯಾನ್ಸಲ್ ಆದರೆ ಅದನ್ನು ಕ್ಯಾನ್ಸಲ್ ಆಗಿದ್ದು ಮತ್ತು ಪುನಃ 2,30,00,000 ರೂಪಾಯಿ ಮುಂಜಾರು ಮಾಡಿಸ್ಕೊಂಬಂದು ಅದನ್ನ ಇಷ್ಟೂ ಕೆಲಸ ಮಾಡಿಸಿದ್ರು ಹಳ್ಳದ್ದು. ಅಂಥ ಕೆಲಸಗಾರ ಬರ್ಬೇಕನ್ನೋರು ನಾವು. ಅವರು ಮಿನಿಸ್ಟರ್ ಆಗಿದ್ದ ಕೆಲಸ ಮಾಡಿದ್ರೆ ಏನು ರೀ, ಅವ್ರಿಗೆ ಪುರುಷೋತ್ತ ಇರ್ಕಿರಲ್ಲ. ನಮ್ಮನೆ ಬೇಕಾದ್ರೆ ರಾತ್ರಿ 12ಕ್ಕೆ ಹಚ್ಚಿರಿ ಫೋನ್ ಎತ್ತಿ ಮಾತಾಡ್ತಿದ್ರು, ಎಲ್ಲ ಸಮಸ್ಯೆನ ಗಮನಿಸ್ತಿದ್ರು. ಅಂಥ ಕೆಲಸಗಾರ. ಇವತ್ತು ಇದೇನು ಆಗಿಲ್ಲ ಅಂದರೆ ಮಿನಿಸ್ಟರ್ ಆಗಿರೋರು ಇನ್ನೊಂದ್ಸಲ ಆಗ್ತಾರೆ ರೀ. ಅವ್ರು ಹಾಗೇ ಆಗ್ತಾರೆ ರೀ. ಮಿನಿಸ್ಟ್ರ್ ಏನು ಹೋಮ್ ಸಿ.ಎಮ್ ಆಗ್ತಾರೆ ಅವ್ರು ಆರಿಸಿ ಬಂದ್ರೆ ಸಾಕು ಅವರು. ಯಾಕೆ ಈ ಭಾಗದಲ್ಲಿ ಎಲ್ಲ ಜಾಸ್ತಿ ಅಭಿಮಾನಿಗಳಿದ್ದಾರೆ? ಇಲ್ರಿ, ಕೆಲಸಗಾರ ರೀ ಅವ, ಸಾಕಷ್ಟು ಕೆಲಸಗಾರ. ಈಗ ಬಾಡಿ ಕೆಲಸ ಮಾಡಿಲ್ಲವ. ನಮ್ಮ ಕ್ಷೇತ್ರಕ್ಕೆ 71 ಕ್ಷೇತ್ರಕ್ಕೆ 56-50 ಹಳ್ಳಿ ಬರ್ತಾವೆ. ಅಷ್ಟು ಎಲ್ಲಿ ಬೇಕಾದಲ್ಲಿ ಹೋಗಿ ಕೇಳ್ರಿ ನೀವು, ಅವ್ನು ಕೆಲಸಗಾರನ. ಹುಲಿ ಅಂತೀರಿ? ಹೌದೌದು, ಹುಲಿನ.